ಹಲೋ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಟಿ ಸಿ ಎಸ್ನ ಕ್ವಾರ್ಟರ್ಲಿ ರಿಸಲ್ಟ್ ಬಿಡುಗಡೆ ಆಗಿದೆ. ಇವತ್ತು ಜುಲೈ 9. ಸೊ ಇವತ್ತು ಟಿ ಸಿ ಎಸ್ನ ಕ್ವಾರ್ಟರ್ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಇವತ್ತು ರಿಸಲ್ಟ್ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ಸೊ ಸರಿ, ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ನೋಡೋದಾದರೆ ಇಲ್ಲಿ ನೋಡಿ, ನಾನು PDF ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ BSE ವೆಬ್ಸೈಟ್ ಹೋಗೋ ಮೂಲಕ ನೀವು TCS ಕಾರ್ಪೊರೇಟ್ ಆಕ್ಷನ್ ಅನ್ನೋ ಅದರಲ್ಲಿ PDF ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು. TCS ರಿಸಲ್ಟ್ ಏನು ಬಂದಿದೆ ಅಂತ ನೋಡೋಕ್ಕೆ. ಸೊ ನಾನು ಇಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಓದ್ತೀನಿ. ಸೊ TCS ಈ ಸಲ 12 ರೂಪಾಯಿ ಡಿವಿಡೆಂಟ್ ಪರ್ ಶೇರ್ ಕೊಟ್ಟಿದೆ. ಅಂದರೆ ಒಂದು ಶೇರ್ ಇದ್ದರೆ ನಿಮಗೆ 12 ರೂಪಾಯಿ ಡಿವಿಡೆಂಟ್ ಪರ್ ಶೇರ್. ಅಂದರೆ ನಿಮಗೆ ಗೊತ್ತಿದ್ದು ಡಿವಿಡೆಂಟ್ ಬಗ್ಗೆ ಏನು ವಿಡಿಯೋ ಅಂತ ಹಿಂದೆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಡಿವಿಡೆಂಟ್ ಪರ್ ಈಕ್ವಿಟಿ ಶೇರ್ 12 ರೂಪಾಯಿಗೆ ಡಿವಿಡೆಂಟು ಇಂಟರ್ಮ್ ಡಿವಿಡೆಂಟ್ ಕೊಟ್ಟಿದೆ. ಸೊ ಇದು ಫೈನಲ್ ಡಿವಿಡೆಂಟ್ ಅಲ್ಲ, ಇಂಟರ್ ಡಿವಿಡೆಂಟು. ನಿಮಗೆ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಬೇಕು ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಅನೌನ್ಸ್ ಇಶ್ಯೂ ಡೇಟ್ ಅಂದರೆ ಇಶ್ಯೂ ಡೇಟ್ ಬಂದು 31ನೇ ತಾರೀಕು ಜುಲೈ 31, 2026ಕ್ಕೆ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಟ್ ಬರುತ್ತೆ. ಬಟ್ ನೀವು ಇದನ್ನು ಪಡಿಬೇಕಂದ್ರೆ, ಈಗ ನೀವು ಪಡಿಬೇಕಂದ್ರೆ ರೆಕಾರ್ಡ್ ಡೇಟ್ ಅಂದರೆ 15ನೇ ತಾರೀಕು ಒಳಗೆ, 15ನೇ ತಾರೀಕು ಜುಲೈ ಒಳಗೆ ನಿಮಗೆ TCS ಶೇರು ನಿಮ್ಮ ಅಕೌಂಟ್ನಲ್ಲಿ ಇರಬೇಕು. ಅವಾಗ ಮಾತ್ರ ನಿಮಗೆ ಡಿವಿಡೆಂಟು ಸಿಗುತ್ತೆ TCS ಶೇರ್ ಮೂಲಕ. ಸೊ ಅನ್ನೋದಾದರೆ ಇದು ಒಂದು ಡಿವಿಡೆಂಟ್ನ ವಿಷಯ. ಆದರೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ರಿಸಲ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ನಾನು ಒಂದು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಂದರೆ ಹಿಂದೆ ಏನು ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಬರೀತಾರಲ್ಲ ಅವರು, ಮತ್ತು ಎಲ್ಲರೂ ಎಸ್ಟಿಮೇಟ್ ಮಾಡಿ ಏನು ಇಟ್ಕೊಂಡಿದ್ರು, ಮತ್ತು ಇವಾಗ ರಿಸಲ್ಟ್ ಪಾಸ್ ಆಗಿದೆ ಅನ್ನೋ ನೋಡೋದಾದರೆ ಹಂಗೆ ನೋಡೋದಾದರೆ ಎಲ್ಲನೂ ಕೂಡ ರಿಸಲ್ಟ್ ಪಾಸ್ ಆಗಿದೆ. ಅಂದರೆ ರೆವೆನ್ಯೂನ ಏನನ್ಕೋ, ಇದು ರೆವೆನ್ಯೂ ಎಲ್ಲ ಕ್ರೋರಲ್ಲಿದೆ. ಸೊ ಗ್ಯಾಪ್ ನೋಡ್ಕೊಳ್ಳಿ. ಸೊ ಮೆಟ್ರಿಕ್ ಅವ್ರದ್ದು ಪ್ರಕಾರ ರೆವೆನ್ಯೂ ಅಂತ ಹೇಳೋ ರೆವೆನ್ಯೂ ಎಸ್ಟಿಮೇಟ್ ಮಾಡ್ಕೊಂಡಿದ್ರು 72,030 ಕೋಟಿ. ಬಟ್ ಆದರೆ ಇಲ್ಲಿ ಆ್ಯಕ್ಚುಯಲ್ ಪ್ರಾಫಿಟ್ಟು ಅದಕ್ಕಿಂತ ಜಾಸ್ತಿನೇ ಬಂದಿದೆ. 72,275 ಕೋಟಿ, ಮತ್ತು 245 ಕೋಟಿ ಸ್ವಲ್ಪ ಜಾಸ್ತಿನೇ ಬಂದಿದೆ. ಎಬಿಟ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಏನು ಹೇಳ್ತೀರಿ ಅಲ್ಲ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ 17,000 ಕೋಟಿ ಇತ್ತು. ಬಟ್ 17,000 ಕೋಟಿ ಎಸ್ಟಿಮೇಟ್ ಮಾಡ್ಕೊಂಡಿದ್ರು. ಬಟ್ ಆ್ಯಕ್ಚುಲ್ ಆಗಿ 17,700 ಕೋಟಿ, ಅಂದರೆ 600 ಕೋಟಿ ಜಾಸ್ತಿ ಬಂದಿದೆ. ಸೊ ಎಬಿಟ ಕೂಡ 19,000 ಕೋಟಿ ಇಟ್ಕೊಂಡಿದ್ರು. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 19,600 ಕೋಟಿ, ಅಂದರೆ 600 ಕೋಟಿ ಜಾಸ್ತಿ ಬಂದಿದೆ. ನೆಟ್ ಪ್ರಾಫಿಟ್ ಅಂದರೆ ಪ್ಯಾಟ್, ಎಕ್ಸ್ಪೆನ್ಸಿವ್ ಎಲ್ಲ ಕಳೆದ ಮೇಲೆ ಬರುವಂಥದ್ದನ್ನು ನೆಟ್ ಪ್ರಾಫಿಟ್ ಅಂತ ಹೇಳ್ತಾರೆ. ಸೊ ಅದು 13,000 ಕೋಟಿ ಇತ್ತು, ಎಸ್ಟಿಮೇಟ್ ಇತ್ತು. ಬಟ್ ಆ್ಯಕ್ಚುಯಲ್ ಆಗಿ 13,349 ಕೋಟಿ, ಅಂದರೆ 349 ಕೋಟಿ ಜಾಸ್ತಿ ಆಗಿದೆ. ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ ಬಂದು 13% ಇಟ್ಕೊಂಡಿದ್ರು, 13.5. ಬಟ್ ಆ್ಯಕ್ಚುಯಲ್ ಗ್ರೋತ್ 14%, ಅಂದರೆ 0.5% ಜಾಸ್ತಿ ಆಗಿದೆ. ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಗ್ರೋತ್ ಬಂದು 2-3% ಇಟ್ಕೊಂಡಿದ್ರು. ಬಟ್ 4-5% ಆಗಿದೆ, ಬೆಟರ್ ಆಗಿದೆ. ಇಂಟರ್ಮಿನ್ ಡಿವಿಡೆಂಟ್ 10 ರೂಪಾಯಿ ಒಂದು 12 ರೂಪಾಯಿ ಅಂತ ಇಟ್ಕೊಂಡ್ರು. ಬಟ್ 12 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಎಸ್ಟಿಮೇಟ್ ಏನಂತ ಕೂಡ ಅದೆಲ್ಲ ಪಾಸ್ ಆಗಿದೆ. ಬಟ್ ಆದರೆ ಜಾಸ್ತಿ ಏನು ದೊಡ್ಡದಾಗಿ ಪಾಸ್ ಆಗಿಲ್ಲ. ಬಟ್ ಸ್ಲೈಟ್ಲಿ ಆಗಿ ಚೆನ್ನಾಗಿ ಎಸ್ಟಿಮೇಟ್ ಪ್ರಕಾರ ರಿಸಲ್ಟ್ ಬಂದಿದೆ. ಬಟ್ ಮುಂದೆ ಏನಾಗುತ್ತೆ ಅಂದರೆ ಏನ ವಿಷಯದಿಂದ ಏನು ಮಾಡ್ತಾರೆ ಅನ್ನೋದೆಲ್ಲ ಒಂದು ಕಾಲ್ ಕೂಡ ಬರುತ್ತೆ. ಇವತ್ತು ಸಂಜೆ 7 ಗಂಟೆ 7:15ಗೆಲ್ಲ ಅದು ಬರುತ್ತೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಮುಂದೆ ಫ್ಯೂಚರ್ ಏನು ಡಿಸೈಡ್ ಮಾಡ್ತಾರೆ TCS ಕಂಪ್ನಿ, ಹೇಗೆ ನಾವು ವಿರುದ್ಧ ಫೈಟ್ ಮಾಡೋದು, ಹೇಗೆ ಕಂಪ್ನಿಗಳು ವಿರುದ್ಧ ಫೈಟ್ ಮಾಡೋದು, ಹೇಗೆ ನಮ್ಮ ರೆವೆನ್ಯೂ ಸೇಲ್ಸ್ ಹೇಗೆ ಜಾಸ್ತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆದಿರುತ್ತೆ. ಸೊ ಅದು ಕಾಲ್ ಬಂದಿರುತ್ತೆ. ಸೊ ಅದು ಕಾಲ್ನ ನಾವು ಓದ್ಕೋಬೇಕಾಗತ್ತೆ. ಅದು ಏನಾಗುತ್ತೆ, ಏನು ಫ್ಯೂಚರ್ ಪ್ಲ್ಯಾನ್ ಏನಿದೆ ಅಂತೇಳಿ. ನಾಳೆ ನೋಡಬೇಕು ಮಾರ್ಕೆಟು ಈ ರಿಸಲ್ಟ್ಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಎಕ್ಸ್ಪೆಷಲಿ IT ಸೆಕ್ಟರು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಯಾಕಂದರೆ TCS ಮೇನು ಕಂಪ್ನಿ ಆಗಿರುತ್ತೆ IT ಸೆಕ್ಟರಲ್ಲಿ. ಸೊ ಹಾಗಾಗಿ ಈ ಕಂಪ್ನಿ ಬಂದಿರೋದನ್ನ ಈ ವಿಪ್ರೋ ಮತ್ತು ಇನ್ಫೋಸಿಸ್ಸು ಇವೆಲ್ಲ ಹೇಗೆ ರಿಯಾಕ್ಟ್ ಮಾಡುತ್ತೆ. ಆಮೇಲೆ ಇವತ್ತು ಸಂಜೆ ಕೂಡ ADR ಅಂದರೆ ಅಮೆರಿಕದ ಮಾರ್ಕೆಟಲ್ಲಿ ವಿಪ್ರೋ ಮತ್ತು ಇನ್ಫೋಸಿಸ್ ಶೇರ್ ಲೀಸ್ಟ್ ಆಗಿದೆ. ಅಲ್ಲಿ ADRನಲ್ಲಿ ಹೇಗೆ ವರ್ಕ್ ಆಗುತ್ತೆ
ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಸೊ ಇವತ್ತು ಇದು ಇಷ್ಟ ಆಗಿತ್ತು, ಸ್ವಲ್ಪ ವಿಡಿಯೋ ಆಗಿತ್ತು. ಆ ಟಿ ಸಿ ಎಸ್ನ ಪ್ರಾಫಿಟು ಲಾಸು ಮತ್ತು ಇದು ಮಾಡಿ ಹೇಗೆ ಬಂದಿದೆ, ಎಸ್ಟಿಮೇಟ್ ಹೇಗಿದೆ, ಆ್ಯಕ್ಚುಯಲ್ ರಿಸಲ್ಟ್ ಹೇಗೆ ಬಂದಿದೆ ಅಂತ ನೋಡೋದು. ಸೊ ನೀವು ಈ ರೀತಿ PDF ಡೌನ್ಲೋಡ್ ಮಾಡ್ಕೋಬೋದು BSc ವೆಬ್ಸೈಟಲ್ಲಿ ಹೋಗೋ ಮೂಲಕ. ಸಿಂಪಲಾಗಿ ನೋಡಿ, BSc ವೆಬ್ಸೈಟಿಗೆ ಹೋದರೆ ನಿಮಗೆ ಇಲ್ಲಿ ಈ ರೀತಿ ಒಂದು ನಿಮಿಷ ತೋರಿಸ್ತೀನಿ ಹೇಳಿ. ಸೊ ಇಲ್ಲಿ ಇರುತ್ತೆ, ನೀವು ಈಕ್ವಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟನ್ನು ಸೆಲೆಕ್ಟ್ ಮಾಡಿ 9ನೇ ತಾರೀಕು 9 ಇರಲಿ. ಸೆಲೆಕ್ಟ್ ಕ್ಯಾಟಗರಿ ಅಂತ ಹೋದರೆ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಅಂತ ಏನಾದರೂ ಕೊಡ್ಬೋದು. ಇಲ್ಲಿ ರಿಸಲ್ಟ್ ಅಂತ ಇದೆ ನೋಡಿ, ರಿಸಲ್ಟ್ ಅಂತ ಓದಿದ್ರೆ ಇಲ್ಲಿ ಬರುತ್ತೆ. ಅದಾದಮೇಲೆ ಸಬ್ಜೆಕ್ಟ್ ಕ್ಯಾಟಗರಿ ಅಂತ ಬಂದರೆ ಫೈನಾನ್ಷಿಯಲ್ ರಿಸಲ್ಟ್ ಅಂತ ಇಲ್ಲಿ ಕೊಟ್ಟರೆ ಇಲ್ಲಿ ಕಂಪ್ನಿ ಹೆಸರು ಬರ್ದಂದೆ ನೋಡಿ TCS ಅಂತ ಬರಿತೀನಿ. ಸೊ ಇಲ್ಲಿ ಬರುತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ ಅಫ್ಕೋರ್ಸ್ ಇಲ್ಲಿ ನೋಡಿ, ಇಲ್ಲಿ ಒಂದು ಡೌನ್ಲೋಡ್ ಸಿಂಬಲ್ ರೀತಿ ತೋರಿಸ್ತಾ ಇದೆ ನಿಮಗೆ. ಅಲ್ಲಿ ನಿಮಗೆ ಫೈಲು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೈಲು ಡೌನ್ಲೋಡ್ ಆಗುತ್ತೆ. ಆ ಫೈಲ್ ನೋಡಿದಾಗ ನೀವು ಇದು ಫೈಲು ಈ ಥರ ಓಪನ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ TCS ರಿಸಲ್ಟು. ಇನ್ನೊಂದು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.